ನೇರವಾಗಿ ಕಾಲ್ ಮಾಡಿ 2 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಬಂದಿದ್ದಾರೆ ವಾಸು ಅನ್ನೋರು. ಬನ್ನಿ ಅವ್ರನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಜನಗಳೆಲ್ಲ ತುಂಬಾ ಒಲವು ತೋರಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಕೇಳಿದ ತಕ್ಷಣ ಕೆಲಸಗಳು ಮಾಡಿಕೊಡ್ತೀರಾ ಹಾಗೆ ಹೀಗೆ ಅಂತ. ಸರ್ ನಿಮ್ಮ ಜನ ಸೇವೆ ಮಾಡಬೇಕು, ಜನಾರ್ದನ ಸೇವೆ ಮಾಡಬೇಕು ಅನ್ನೋದು ಅದು ಹೇಗೆ ಬಂತು ನಿಮ್ಮಲ್ಲಿ? ನಾನು ಈ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ನಮ್ಮ ವಾರ್ಡ್ನಲ್ಲಿ ಅನುಭವಿಸ್ತಿದ್ದಂಥದ್ದು ನಾನು ಕಣ್ಣಾರೆ ನೋಡಿದ್ದೆ. ಅದ್ರ ಜೊತೆಗೆ ನಾನು ಕೂಡ ಹಲವಾರು ಸಮಸ್ಯೆಗಳಿತ್ತು ಹಿಂದೆ. ಅದನ್ನು ನೋಡ್ತಾ ನಾವು ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ನಾನು ಆ್ಯಕ್ಚುಲಿ ಆ ಪ್ಲೇಸಿಗೆ ಬರಬೇಕು ಅನ್ನೋ ಒಂದು ಮನಸ್ಸಾಗಿ ನಾನು ಬಂದ ಮೇಲೆ ಮೇಡಮ್ ಇಲ್ಲಿ ಈ ಉದಯಗಿರಿ ಭಾಗದಲ್ಲಿ ನೀರಿಗೆ ತುಂಬ ಸಮಸ್ಯೆ ಇತ್ತು. ಎಷ್ಟು ಸಮಸ್ಯೆ ಇತ್ತು ಅಂದರೆ ಇಲ್ಲಿ ಮನೆಗಳನ್ನೇ ಯಾರೋ ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಇತ್ತು. ಅದಕ್ಕೆ ಕಾರಣ ಏನು ಅಂದರೆ ಹಿಂದಿದ್ದವರು ಅಭಿವೃದ್ಧಿ ಮಾಡುವಾಗ ಕೆಲವು ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಗೊತ್ತಾಗದೆ ಹಂಗಿದ್ರು. ಬಟ್ ನಾನು ಬಂದಾಗೆಲ್ಲ ಸ್ಟಡಿ ಮಾಡಿ ಒಂದೇ ಟ್ಯಾಂಕ್ ಇರೋದಿಲ್ಲಿ, ಆ ಟ್ಯಾಂಕಲ್ಲಿ ಆಡ್ವಳ್ಳಿಗೆ ಹೋಗಿ ಇಲ್ಲಿಗೆ ಬರ್ತಾಯಿತ್ತು, 1-2 ದಿನಕ್ಕೊಂದ್ಸಲ ಬರ್ತಾಯಿತ್ತು. ಆದರೆ ನಾನು ಬಂದ ಮೇಲೆ ಹೋರಾಟ ಮಾಡಿ ನಗರಸಭೆಯಿಂದ ಕುಡಿಯೋ ನೀರಿಗೆ ಅನುದಾನ ತಂದು ಡೈರೆಕ್ಟಾಗಿ ಉದಯಗಿರಿಗೆ 2 ಲೈನ್ ಹಾಕಿದ್ವಿ. 2 SDP ಲೈನ್ ಹಾಕಿದ್ಮೇಲೆ ನೇರವಾಗಿ ನೀರು ಬರೋಕ್ಕಾಯ್ತು. ಇವತ್ತು ಎಲ್ಲರೂ ಅವರೇ ಆಫ್ ಮಾಡಿ ಅಂತ ಫೋನ್ ಮಾಡೋ ಅಂಥ ಪರಿಸ್ಥಿತಿ ಇದೆ ಇವತ್ತು ನೀರಿಂದು. ರಸ್ತೆಗಳು ನಾನು ಬಂದಾಗ 50% ಮಣ್ಣಿನ ರಸ್ತೆ ಇತ್ತು. ಇವತ್ತು ನೀವು ಒಂದೇ ಒಂದು ಮಣ್ಣಿನ ರಸ್ತೆ ನಮ್ಮ ಮಾಡಲ್ ಹುಡುಕೊಟ್ರೆ ನೀವೇನು ಹೇಳ್ತೀರಿ ಅದಕ್ಕೆ ನಾವು ಭಾಗಿ. ಒಂದೇ ಒಂದು ರಸ್ತೆನೂ ನಾನು ಬಿಟ್ಟಿಲ್ಲ, ಎಲ್ಲ ಅಭಿವೃದ್ಧಿ ಮಾಡಿದ್ದೀನಿ. UGD ಸಮಸ್ಯೆ ಏನಾಗ್ತಾಯಿದೆ ಅಂದರೆ ಹಿಂದೆ ಇಲ್ಲಿ ಮನೆಗಳು ಕಮ್ಮಿ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಪೈಪ್ಲೈನು ತುಂಬ ಚಿಕ್ಕದಿತ್ತು. ಈಗ ಅದು ಅಭಿವೃದ್ಧಿ ಜಾಸ್ತಿ ಆಗಿರೋದ್ರಿಂದ UGD ಸಮಸ್ಯೆ ಒಂದಿದೆ. ಅದಕ್ಕೆ ಈಗಾಗಲೇ ನನ್ನ ಅವಧಿನಲ್ಲೇ ಗ್ರ್ಯಾಂಟ್ ಕರೆದು 2 ಲೈನ್ ಮಾಡಿಸಿದ್ವಿ, 2 ಡೈವರ್ಟ್ ಆಗಿದ್ವಿ, ಇನ್ನೊಂದು ಆಗಬೇಕು. ಅದನ್ನು ಈಗಾಗಲೇ ಟೆಂಡರ್ ಆಗಿದೆ. ಟೆಂಡರ್ ಆಗಿ ವರ್ಕ್ ಆರ್ಡ್ರನ್ನು ಕೊಟ್ಟಿದ್ದಾರೆ. ಅವನು ಈಗ ಇನ್ನೊಂದು ವಾರದಲ್ಲಿ ಕೆಲಸ ಶುರು ಮಾಡ್ತಾನೆ. ಅದೊಂದಾದರೆ ಆಲ್ಮೋಸ್ಟ್ ಬಹುತೇಕ UGDದು ಸಾಲ್ವ್ ಆಗ್ತದೆ. ಇನ್ನು ಬೇರೆ ಲೈಟಿಂದ ಇರ್ಬೋದು, ಯಾರ ಮನೆ ಹತ್ರ ಯಾವತ್ತು ಕೇಳಿದ್ರು ಇಮಿಡಿಯೇಟಾಗಿ ನಾನು ಸೋಡಿಯಂ ಲೈಟ್ಸ್ ಆಲ್ಮೋಸ್ಟ್ ಇಡೀ ಎಲ್ಲ ವಾರ್ಡ್ಗಳಿಗಿಂತ ಹೆಚ್ಚು ಇಲ್ಲಿಗೆ ಅನುದಾನ ಕೊಟ್ಟಿದ್ದಾರೆ. ಇಲ್ಲಿ ಹಾಕ್ಸಿದ್ದೀನಿ. ನೀರಿಂದು UGD ಲೈಟು, ಆಮೇಲೆ ಕೆಲವರಿಗೆ ಡಾಕ್ಯುಮೆಂಟೇಷನ್ ಮಾಡಿಸುವಾಗಲೂ ಕಷ್ಟ ಆದಂಥವ್ರಿಗೂ ಪಾಪ ನಾವೇ ಮಾಡಿಸಿ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಏನಾದರೂ ಈ 35 ವಾರ್ಡಲ್ಲಿದೆ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಈ ವಾರ್ಡಲ್ಲಿ ಫಸ್ಟ್ ಟೈಮ್ ಅದನ್ನು ನಾನೇ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು ನನ್ನಲ್ಲದೆ ನೀವು ಯಾವುದೇ ಲೈನ್ಗೆ ಹೋಗಿ ಎಲ್ಲೇ ಹೋಗಿ, ಈಗ ಅವರು ಮೊನ್ನೆ ಬಂದು ಹೇಳೋಗಿದ್ದಾರೆ. ಅವ್ರದ್ದು ಆರಾಧನೆ ಇತ್ತು ನೆನ್ನೆ. ಪಾಪ ಅವರು ಅಲ್ಲೊಬ್ಬರು ಇದ್ದಾರೆ ನಮ್ಮ ಗುಂಡೇಗೌಡರು ಅಂತ. ಆ ಲೈಟಿಂದ ಅವ್ರದ್ದು ಮೊನ್ನೆ ಬಂದು ನಮ್ಮ ಮನೆಗೆ ನಾನು ಇರಲಿಲ್ಲ. ನಾನು ಇಲ್ಲದೇ ಇದ್ದ ಸಂದರ್ಭದಲ್ಲೂ ನಮ್ಮ ಮನೆಯವ್ರಿಗೆ ಹೇಳೋಗಿದ್ರು. ನಾನು ಅವ್ರಿಗೆ ಆಗಲೇ ಫೋನ್ ಮಾಡಿ ಅವ್ರಿಗೆ ಅದನ್ನ ಹೇಳಿದ್ದೆ. ಅವ್ರ ಮನೆ ಆರಾಧನೆ ಮುಗಿಲಿ ಅಂತ ಇದ್ದೆ ಮೊನ್ನೆ ಭಾನುವಾರ ರಜಾ ಇತ್ತು. ಇವತ್ತು 4 ಗಂಟೆ ಒಳಗೆ ಅವ್ರ ಕೆಲಸ ಆಗಿರುತ್ತೆ. ನನಗೆ ಇವತ್ತು ಅಧಿಕಾರ ಇಲ್ಲದೇ ಇರ್ಬೋದು, ಹಾಗಂತ ನಾನೇನು ಸುಮ್ಮನೆ ಕೂತಿಲ್ಲ. ನಮ್ಮ ಅಧಿಕಾರ ಮುಗಿದಿದೆ, ಅವಧಿ ಮುಗಿದಿದೆ. ಆದರೆ ಇನ್ನು ಬೇರೆ ಯಾರೂ ಇಲ್ಲ ಇಲ್ಲಿ ಅದನ್ನು ಕೇಳೋದಕ್ಕೆ. ಹೊಸಬ್ರು ಯಾರೂ ಆಯ್ಕೆ ಆಗಿಲ್ಲ. ಅಲ್ಲಿವರೆಗೂ ನನ್ನ ಕೈಲಾದಂಥ ಕೆಲಸಗಳನ್ನ ಅಧಿಕಾರಿಗಳ ಮುಖಾಂತರ ನಮಗೆ ಇದ್ದಂಥ ಬಾಂಧವ್ಯದಲ್ಲಿ ನಾನು ಆದಷ್ಟು ಹೆಚ್ಚು ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಸರ್, ನಿಮ್ಮ ವಾರ್ಡ್ ಬಗ್ಗೆ ಏನಾದರೂ ಕನಸುಗಳನ್ನ ಕಟ್ಟಿದ್ದೀರಾ? ನಾವು ನಮ್ಮ ವಾರ್ಡ್ ಇನ್ನೂ ಈ ರೀತಿ ಒಂದು ಅಭಿವೃದ್ಧಿ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಇಂಥದ್ದೊಂದು ಗ್ರ್ಯಾಂಟ್ ನಾನು ತರಬೇಕು ಅಂಥದ್ದು ಏನಾದರೂ ನಿಮಗೆ ಆಶೆ ಇದೆಯಾ? ಶಾಸಕರ ಹತ್ರ ಪ್ರತಿದಿನ ಒಂದೇ ಒಂದು 20 ಮೀಟ್ರ್ ರಸ್ತೆ ಉಳಿದಿರೀಗ ನನಗೆ ಸೇರಿಲ್ಲದೆ ಇರ್ತಕ್ಕಂಥ ವಿನಾಯಕ ನಗರ ಇವತ್ತು ನೀವು ಹೋಗಿ ನೋಡಿ. ಅಲ್ಲಿ ಒಂದೊಂದು ಮನೆಯೂ ಕೇಳಿ ಹೋಗಿ. ನನ್ನ ವಾರ್ಡಿಗೆ ಸೇರಿರಲಿಲ್ಲ, ಆದರೂ ಅದು ನನ್ನ ಪಕ್ಕದ ವಾರ್ಡು, ಅವ್ರಿಗೂ ಅನುಕೂಲಗಳು ಬೇಕು ಅಂತ ಹೋಗಿ ಈಗ ಮೊನ್ನೆ 1.5 ತಿಂಗಳು 2 ತಿಂಗಳಲ್ಲಿ ಎಲ್ಲ ರಸ್ತೆಗಳನ್ನೂ ಮಾಡಿಸ್ಕೊಟ್ಟಿದ್ದೀನಿ. ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೂಡ ಇದೆ. ಅಲ್ಲೂ ಇವತ್ತು ಈಗ ಹೋಗಿ ನೀವು ನೋಡಿದ್ರು ಲೈವ್ ಆಗಿ ಯಾವಾಗ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಈಗ 2 ತಿಂಗಳಲ್ಲಿ ಅಲ್ಲೂ ಕೂಡ 1 ಕೋಟಿ ಗ್ರ್ಯಾಂಟ್ ಹಾಕ್ಸಿ ಶಾಸಕರ ಅನುದಾನದ ಶಾಸಕರಿಗೆ ಹೇಳಿ ಪಾಪ ಅವರು ಸ್ಪಂದಿಸಿ ಇದು ಮಾಡಿದ್ದಾರೆ. ಅದ್ರ ಹಿಂಭಾಗದಲ್ಲಿ ಒಂದು ಪಾರ್ಕ್ ಆಗಿದೆ ಮೇಡಮ್. ಅಲ್ಲೆಲ್ಲ ಕಸ ಹಾಕ್ತಾಯಿದ್ರು. ಅದು ಜಾಗ ಗುರುತಿಸಿ ನಾವು ಇಲ್ಲಿ ಕಸ ಹಾಕೋದನ್ನು ನಿಲ್ಲಿಸಿಸ್ಬಿಟ್ಟು ಅಲ್ಲೊಂದು ಉದ್ಯಾನವನ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ಇವತ್ತು ಪ್ರತಿದಿನ ಬೆಳಗ್ಗೆ ಒಂದು 100-120 ಜನ ಲೇಡೀಸು ಯೋಗ ಮಾಡ್ತಾರೆ. ಅದಕ್ಕೆ ಆ ಯೋಗಾಲಯ ಮಾಡಿಸ್ಕೊಟ್ಟಿದ್ದೀನಿ. ನೀವು ಅದು ಇಡೀ ಹಾಸನಕ್ಕೆ ಅದೊಂದು ಮಾದರಿ ಇದೆ. ನೀವು ಬೇಕಾದರೆ ಬೆಳಗ್ಗೆ ಹೊತ್ತು ಹೋದರೆ ಅಲ್ಲಿ ನೋಡ್ಬೋದು. ಅಲ್ಲಿ ಹೋಗಿ ಪ್ರತಿಯೊಬ್ಬರನ್ನು ಕೇಳಿ ಅದಕ್ಕೆ ಎಷ್ಟು ಶ್ರಮ ಹಾಕಿ ನಾವು ಅದರ ಅನುದಾನಗಳನ್ನ ತಂದು ಸೇವಿಂಗ್ಸಲ್ಲಿ ನಮ್ಮ ಹಿಂದೆ ನಮ್ಮ ಶಾಸಕರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಅಲ್ಲಿಗೇನು ಅನುದಾನ ಸಿಕ್ಕಿರಲಿಲ್ಲ. ಈ ಶಾಸಕರು ಬಂದ ಮೇಲೆ ನಾವು ಅದನ್ನು ಎಲ್ಲ ಮಾಡಿ ಉಳಿದಿರ್ತಕ್ಕಂಥ BSR ಕಂಪ್ನಿಯಿಂದ ಆಗಿರ್ತಕ್ಕಂಥ ಉದ್ಯಾನವನ, ಅದರಲ್ಲಿ ಸೇವಿಂಗ್ಸಲ್ಲಿ ಅಲ್ಲೊಂದು ಉದ್ಯಾನವನ ನಿರ್ಮಾಣ ಮಾಡಿದ್ದೀವಿ. ಇವತ್ತಿಗೂ ಅದು ಮಾದರಿಯಾಗಿದೆ. ನೀವು ಅಲ್ಲಿ ಹೋಗಿ ಯೋಗಾಲಯಕ್ಕೆ 100 ಜನ ಪ್ರತಿದಿನ
ಮಹಿಳೆಯರು ಬರ್ತಾರೆ, ಅದು ಭಾರಿ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಆ ವಿನಾಯಕ ನಗರ ಡೆವಲಪ್ ಮಾಡಿದ್ದೀವಿ. ಅಲ್ಲಿಗೆ ತುರ್ತಾಗಿ ಅದು ಈಗ ಪಂಚಾಯತಿಯಿಂದ ಇವಾಗ ಸೇರಿರೋದು, ಅದಕ್ಕೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಅಂತ ನಾನು ಇಂಜಿನಿಯರಿಂದ ಮಾತಾಡಿದ್ದೀನಿ. ಒಳ್ಳೆ ನೀರನ್ನ ಅಲ್ಲಿಗೂ ಕೂಡ ಕನೆಕ್ಷನ್ ಕೊಡೋದಕ್ಕೆ ಇನ್ನೊಂದು 15 ದಿವಸದಲ್ಲಿ ಅವ್ರು ಒಳ್ಳೆ ನೀರು ಕೊಡ್ತೀನಿ ನಾವು, ಅದು ಮಾಡೇ ಮಾಡ್ತೀವಿ. ಇನ್ನು ನಮ್ಮ ವಾರ್ಡ್ಗಳಲ್ಲಿ ಈಗಿನ ಸರ್ಕಾರದಲ್ಲಿ ಅನುದಾನ ಬರೋಂತ ತಮಗೆ ಗೊತ್ತಿದೆ. ಇವತ್ತು ಏನಾಗ್ತಾಯಿದೆ ಅಂದರೆ ಎಲ್ಲ ಭಾಗ್ಯಗಳಿಂದ ನಮ್ಮ ಅನುದಾನದ ಸೌಭಾಗ್ಯ ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಅದು ಆ್ಯಕ್ಚುಲಿ ಈಗ ನಿಮ್ಮ ವಾರ್ಡಲ್ಲೂ ಎಷ್ಟೋ ಜನ ಹೆಂಗಸರು ಅದರದ್ದು ಸದುಪಯೋಗ ಮಾಡಬಾರ್ದು ಅಂತ ನನ್ನ ಭಾವನೆ ಏನು ಗೊತ್ತಾ ಮೇಡಮ್, ಅದನ್ನು ಬಿಲೋ ಪಾವರ್ಟಿ ಲೈನ್ BPL ಕೆಳಮಟ್ಟದವ್ರಿಗೆ ಕೊಡಲಿ. ಎಲ್ಲ ಕಾಮನಾಗಿ ಕೊಡೋದು ನನ್ನ ಪ್ರಕಾರ ತಪ್ಪು ಅಂತ, ಬಡವ್ರಿಗೆ ಸೇರಲಿ. ಅದು ಎಲ್ಲ ಈಗ ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ, ನಮ್ಮನೆ ಕರೆಂಟ್ ಕೊಡೋದು ಅರ್ಥ ಇಲ್ಲ. ಅದನ್ನು ಅಭಿವೃದ್ಧಿಗೆ ಉಪಯೋಗಿಸ್ಲಿ ಅಂತ ನಾನು ಹೇಳೋದು. ಈಗ ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡಬೇಕು. ಅವ್ರಿಗೂ ಸರ್ಕಾರದವರು ಓಟು ತಗೊಳ್ಳೋದಕ್ಕೆ ಅವರ ಆಸೆನ ಆಮಿಷನ ಒಡ್ತಾರೆ ಅಂತ ನಾವು ಜನರು ಮತದಾರರು ಅದನ್ನು ವಿರೋಧಿಸ್ಬೇಕು. ನಮಗೆ ಬೇಕಾಗಿದ್ದನ್ನು ಕೇಳಬೇಕು. ನಮಗೆ ಮೂಲಭೂತ ಸೌಕರ್ಯಗಳು ಬಹು ಮುಖ್ಯ. ಇವತ್ತು UGD ಸಮಸ್ಯೆ ಇದ್ದರೆ ಮೇಡಮ್, ಇನ್ನು ಬೇರೆ ಏನೇ ಸಮಸ್ಯೆ ಇರಲಿ ತಪ್ಪಿಸ್ಕೋಬೋದು. ನೀವು ಅವ್ರ ಮನೆ ಮುಂದೆ UGDಗಳು ಎಷ್ಟೋ ತುಂಬ ಹರಿತಾವಲ್ಲ, ಅದನ್ನು ನೋಡೋಕ್ಕಾಗಲ್ಲ. ಮುಖ್ಯವಾಗಿ ಮೇಯ್ನ್ ಅದೇ ಆಗಬೇಕು. ನಾನು ಕಳೆದ ಬಾರಿ ಆದಾಗ ಒಂದು ಮಾತು ಕೊಟ್ಟಿದ್ದೆ, ನಾನು ಹೌಸಿಂಗ್ ಬೋರ್ಡ್ 12ನೇ ಕ್ರಾಸಿಂದ 16ನೇ ಕ್ರಾಸು ಪ್ರತಿದಿನ ಪ್ರತಿ ಮನೆಯವ್ರಿಗೂ UGD ಸಮಸ್ಯೆ ಇತ್ತು. ನಾನು ಎಲೆಕ್ಷನ್ ಅವಧಿ ಮುಗ್ದಾದ ಮೇಲೆ ಅವ್ರು ಕೇಳ್ಕೊಂಡಾಗ ನಾನು TV ಚಾನಲ್ನಲ್ಲೂ ಹೇಳಿದ್ದೆ, ನಾನು ನೆಕ್ಸ್ಟು ಅದನ್ನು ಸಾಲ್ವ್ ಮಾಡಿದ್ರೆ ನಿಮ್ಮ ಹತ್ರಕ್ಕೆ ಎಲೆಕ್ಷನ್ಗೆ ಬರೋದು ಅಂತಲೇ ಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋದೆ. ಪ್ರತಿ ಲೈನ್ಗೂ ಒಂದು ಮೇಯ್ನ್ ಲೈನ್ ತಗೊಂಡೋಗಿ ಆ ದೊಡ್ಡ ಚಾನಲಿಂದ ಕೆಳಗಡೆ ಪಾಸ್ ಮಾಡಿ ಆ 4 ಅಡಿ ಲೈನ್ ಹೋಗಿದೆ ಒಂದು, ಅದಕ್ಕೆ ಲಿಂಕ್ ಮಾಡಿಸಿದಾಗ ಇವತ್ತು ಬಹುತೇಕ 90% UGD ಸಾಲ್ವ್ ಆಗಿದೆ. ಈಗ ಇಲ್ಲಿ ನನ್ನೊಂದು ಗುರಿ ಇತ್ತು, ನಾನೀಗ ಆಲ್ಮೋಸ್ಟ್ ಮಾಡಿದ್ದೀನಿ. ಇದೊಂದು ಲೈನ್ ಆಗಿದೆ. ನೆಕ್ಸ್ಟು ಅವಕಾಶ ಸಿಕ್ಕಿದ್ರೆ ಇಡೀ 35 ವಾರ್ಡಲ್ಲಿ ಮಹಾನಗರ ಪಾಲಿಕೆಗೆ ಮಾದರಿ ವಾರ್ಡಾಗಿ ಮಾಡೇ ಮಾಡ್ತೀನಿ. ಅದು ನನಗೆ ಕನಸಿದೆ. ಈಗ ಸರ್ಕಾರದಲ್ಲಿ ಗ್ರ್ಯಾಂಟ್ಸ್ ಕಮ್ಮಿ ಇದೆ. ಮುಂದಿನ ಸರ್ಕಾರ ಏನಾದರೂ ಚೇಂಜ್ ಆಗಿ ಬದಲಾವಣೆ ಆಗಿ ನಮಗೂ ಅವಕಾಶ ಸಿಕ್ಕಿದ್ರೆ ಎಲ್ಲೂ ಇಲ್ಲದೆ ಇರ್ತಂಥ ಒಂದು 35 ವಾರ್ಡಲ್ಲಿ ನಂಬರ್ 1 ವಾರ್ಡಾಗಿ ಮಾಡೇ ಮಾಡ್ತೀನಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ.